ಈ ಥಂಬ್ನೇಲ್ ನೋಡಿದಾಗ ಇದೊಂದು ಸುಳ್ಳು ಸುದ್ದಿ ಅಂತ ನಿಮಗನಿಸಬಹುದು. ಆದ್ರೆ ಇದು ಸುಳ್ಳು ಸುದ್ದಿ ಅಲ್ಲ, ಬದಲಾಗಿ ವಾಸ್ತವದ ಅನಾವರಣ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ತಿಳಿಯುತ್ತೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶದ ಆರ್ಥಿಕತೆಗೆ ಹೊಸ ದಿಕ್ಕನ್ನು ತೋರಿಸಿಕೊಟ್ಟವರು. ಈ ದೇಶ ಕಂಡ ಅತ್ಯುತ್ತಮ ಆರ್ಥಿಕ ತಜ್ಞರಲ್ಲಿ ಮನಮೋಹನ್ ಸಿಂಗ್ ಪ್ರಮುಖರು. ಒಬ್ಬ ಯಶಸ್ವಿ ಆರ್ಥಿಕ ತಜ್ಞ ಆಗಿದ್ದರೂ ಕೂಡ ಪ್ರಧಾನಿಯಾದ ಮೇಲೆ ಇವರು ಅತ್ಯಂತ ದುರ್ಬಲ ಪ್ರಧಾನಿ ಅಂತ ಮಾಧ್ಯಮಗಳಿಂದ ಮತ್ತು ಪ್ರತಿಪಕ್ಷದವರಿಂದ ನಿರಂತರ ಟೀಕೆಗೆ ಒಳಗಾಗಬೇಕಾಯಿತು. ಆ ವಿಚಾರಕ್ಕೆ ಆಮೇಲೆ ಬರೋಣ. ಆದರೆ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವದ ದೊಡ್ಡತನ ಅದೆಂತದ್ದು ಅನ್ನೋದರ ಬಗ್ಗೆ ಮೊದಲು ಒಂದ್ಸಲ ನೋಡ್ಕೊಂಡ್ಬರೋಣ. ಅಷ್ಟಕ್ಕೂ ಭಾರತ ಅಂದ್ರೆ ಅದೊಂದು ವೈರಿ ರಾಷ್ಟ್ರ ಅಂತ ಶಾಲೆಯ ಮಕ್ಕಳಿಗೆ ಪಾಠ ಮಾಡುವ ಪಾಕಿಸ್ತಾನದಂತಹ ದೇಶದಲ್ಲಿ ಕೂಡ ಮನಮೋಹನ್ ಸಿಂಗ್ ಬಗ್ಗೆ ಒಂದಷ್ಟು ಗೌರವ ಇವತ್ತಿಗೂ ಇದೆ. ಮನಮೋಹನ್ ಸಿಂಗ್ ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿ ಒಂದು ಶಾಲೆನೇ ಇದೆ. ಅದು ಕೂಡ ಪಾಕಿಸ್ತಾನದ ಸರ್ಕಾರವೇ ಸ್ಥಾಪನೆ ಮಾಡಿರುವ ಶಾಲೆ ಅಂದ್ರೆ ಅಚ್ಚರಿಯ ವಿಚಾರ ಅಲ್ಲದೆ. ಆದರೆ ಇದಕ್ಕೊಂದು ಕಾರಣ ಕೂಡ ಇದೆ. ಮನಮೋಹನ್ ಸಿಂಗ್ ಅವರು ಜನಿಸಿದ್ದು ಬ್ರಿಟಿಷ್ ಭಾರತದ ಪಂಜಾಬಿ ಪ್ರಾಂತ್ಯದ ಪಶ್ಚಿಮದ ಭಾಗದಲ್ಲಿ, ಅಂದ್ರೆ ಇವತ್ತಿನ ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾ ಪ್ರದೇಶಕ್ಕೆ ಗಡಿಯನ್ನ ಹಂಚಿಕೊಂಡಿರುವ ಚಕ್ವಾರ್ ಜಿಲ್ಲೆಯ ಪುಟ್ಟದೊಂದು ಗ್ರಾಮದಲ್ಲಿ. ತನ್ನ ವ್ಯಾಪ್ತಿಯಲ್ಲಿ ಹರಿಯುವ ಪಂಚ ನದಿಗಳಿಂದಾಗಿಯೇ ಆ ಹೆಸರನ್ನ ಪಡೆದುಕೊಂಡಂತಹ ಪ್ರಾಂತ್ಯ ಪಂಜಾಬ್. ಕರ್ನಾಟಕದಲ್ಲಿ ತುಂಗ ಮತ್ತು ಭದ್ರಾ ಎರಡು ಸ್ವತಂತ್ರವಾಗಿ ಹರಿದು ಬಂದು ತುಂಗಭದ್ರೆಯಾಗಿ ಮುಂದೆ ಸಾಗುವ ಹಾಗೆ ಪಂಜಾಬ್ನಲ್ಲಿ ಝೀಲಂ ಅನ್ನೋದು ಚೇನಾಬ್ ನದಿಯ ಉಪನದಿ. ಆ ಝೀಲಂ ನದಿಯ ನೀರು ಕುಡಿದು ತನ್ನ ಬಾಲ್ಯವನ್ನ ಕಳೆದವರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು. ಆದರೆ ಬಾಲಕ ಮನಮೋಹನ್ ಸಿಂಗ್ ಇನ್ನೇನು ಹೈಸ್ಕೂಲ್ ಮುಗಿಸುವ ವಯಸ್ಸಿನಲ್ಲಿದ್ದಾಗ ಬ್ರಿಟಿಷರು ಭಾರತವನ್ನ ಎರಡು ತುಂಡು ಮಾಡಿ ಇಲ್ಲಿಂದ ಕಾಲ್ಕಿತ್ತರು. ಬಾಲಕ ಮನಮೋಹನ್ ಸಿಂಗ್ ಓದಿದ್ದ ಶಾಲೆಗೆ 2004ರಲ್ಲಿ ಪಾಕಿಸ್ತಾನ ಸರ್ಕಾರ ಮನಮೋಹನ್ ಸಿಂಗ್ ಬಾಲಕರ ಸರ್ಕಾರಿ ಶಾಲೆ ಅಂತ ನಾಮಕರಣ ಮಾಡಿತ್ತು. ಅದು ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಪಟ್ಟಕ್ಕೆ ಏರಿದ್ದಕ್ಕೆ ಪಾಕಿಸ್ತಾನ ತೋರಿಸಿದ್ದ ಗೌರವ. ಆದರೆ ದುರಂತ ನೋಡಿ, ಅದೇ ಪಾಕಿಸ್ತಾನ 2008ರಲ್ಲಿ ಇದೇ ಮನಮೋಹನ್ ಸಿಂಗ್ ಅವರ ಬೆನ್ನಿಗೆ ಚೂರಿ ಇರಿದಿತ್ತು. 2008ರಲ್ಲಿ ಮುಂಬೈ ದಾಳಿಯನ್ನು ನಡೆಸುವ ಮೂಲಕ ಭಾರತದಲ್ಲಿ ಅಶಾಂತಿ ಮೂಡಿಸುವುದಕ್ಕೆ ಮತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರವನ್ನು ಅಸ್ಥಿರಗೊಳಿಸುವುದಕ್ಕೆ ಪಾಕಿಸ್ತಾನ ತನ್ನೆಲ್ಲಾ ಪ್ರಯತ್ನವನ್ನು ಮಾಡಿತ್ತು. ದಾಳಿ ಮಾಡಿದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ ಪಾಪ ಮನಮೋಹನ್ ಸಿಂಗ್ ಅವರ ಕೈಗಳನ್ನು ಭಾರತದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಕಟ್ಟಿ ಹಾಕಿತ್ತಲ್ವೇ. ಅಷ್ಟಕ್ಕೂ ಮನಮೋಹನ್ ಸಿಂಗ್ ಅವರು ಪ್ರಖರ ರಾಜಕಾರಣಿ ಏನಲ್ಲ. ಅವರನ್ನ ರಾಜಕೀಯಕ್ಕೆ ಎಳೆದು ತಂದವರು ಮಾಜಿ ಪ್ರಧಾನಿ PV ನರಸಿಂಹರಾವ್. ರಾಜಕಾರಣದ ಒಳ ಆಟಗಳನ್ನು ಅರಿಯದ ಮನಮೋಹನ್ ಸಿಂಗ್ ಅವರನ್ನು ನರಸಿಂಹರಾವ್ ಅವರು ರಾಜಕಾರಣಕ್ಕೆ ಕರೆತರೋದಕ್ಕೂ ಪ್ರಬಲವಾದ ಒಂದು ಕಾರಣ ಇದೆ. ಅದೇನಂದ್ರೆ 90ರ ದಶಕದಲ್ಲಿ ಭಾರತದ ಎದುರಿಗಿದ್ದ ಬಹುದೊಡ್ಡ ಆಪತ್ತು. ಸ್ವಾತಂತ್ರ್ಯದ ನಂತರ ನೆಹರು ಮತ್ತು ಮುಂದಿನ ದಿನಗಳಲ್ಲಿ ಇಂದಿರಾ ಗಾಂಧಿ ಅವರ ಸೋಷಲಿಸ್ಟ್ ಪ್ರಭಾವದ ಆರ್ಥಿಕ ನೀತಿಗಳು ಭಾರತದ ಅರ್ಥವ್ಯವಸ್ಥೆಗೆ ಸ್ಲೋ ಪಾಯ್ಸನ್ ನೀಡಿತು. ಇದರ ಪರಿಣಾಮ 1990ರ ದಶಕದಲ್ಲಿ ಸ್ಪಷ್ಟವಾಗಿ ಗೋಚರ ಆಗುವುದಕ್ಕೆ ಶುರುವಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ 91ನೇ ಇಸ್ವಿಯಲ್ಲಿ ನರಸಿಂಹರಾವ್ ಪ್ರಧಾನಿಯಾಗಿದ್ದಂತಹ ದಿನಗಳಲ್ಲಿ ಸರ್ಕಾರದ ಖಜಾನೆಯಲ್ಲಿ ಇದ್ದಂತಹ ದುಡ್ಡು ಕೇವಲ 3 ವಾರಗಳಿಗೆ ಸಾಕಾಗುವಷ್ಟು. ಅಂದರೆ 3 ವಾರಗಳಲ್ಲಿ ಭಾರತ ದಿವಾಳಿಯಾಗುವ ಸನ್ನಿವೇಶ ಉದ್ಭವಿಸಿತ್ತು. 90ರ ದಶಕದಲ್ಲಿ ಆರಂಭವಾದ ಗಲ್ಫ್ ಯುದ್ಧದ ಪರಿಣಾಮ ಕಚ್ಚಾ ತೈಲ ಬೆಲೆ ಆಗಿನ ಕಾಲಕ್ಕೆ ಗಗನಕ್ಕೆ ಏರಿತ್ತು. ಹಾಗಾಗಿ 1990 ಮತ್ತು 91ರ ಆರ್ಥಿಕ ವರ್ಷದಲ್ಲಿ ಭಾರತ ಸರ್ಕಾರದ ಆದಾಯಕ್ಕಿಂತಲೂ ಅದರ ಸಾಲ 53% ಹೆಚ್ಚಿತ್ತು. ಈ ಎಲ್ಲಾ ಸಂಕಷ್ಟಗಳಿಂದ ಭಾರತವನ್ನ ಪಾರು ಮಾಡುವ ಜವಾಬ್ದಾರಿ ಇದ್ದಿದ್ದು ಪ್ರಧಾನಿ PV ನರಸಿಂಹರಾವ್ ಅವರ ಮೇಲೆ. ಆದರೆ ನರಸಿಂಹರಾವ್ ಅವರು ನಡೆಸ್ತಾ ಇದ್ದದ್ದು ಒಂದು ಅಲ್ಪ ಮತದ ಸರ್ಕಾರ. ಒಂದು ಕಡೆ ಅಸ್ಸಾಂನಲ್ಲಿ ಪ್ರತ್ಯೇಕತಾವಾದಿಗಳು ದಾಂಧಲೆ ಎಬ್ಬಿಸ್ತಾ ಇದ್ರೆ, ಇನ್ನೊಂದು ಕಡೆ ಬೆರಳೆಣಿಕೆ ಸಂಖ್ಯೆಯಲ್ಲಿದ್ದ ಕಮ್ಯುನಿಸ್ಟರು ಸರ್ಕಾರವನ್ನೇ ಅಲ್ಲಾಡಿಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಎಲ್ಲಾ ರಾಜಕೀಯವನ್ನು ಮೀರಿ ದೇಶದ ಆರ್ಥಿಕತೆಯನ್ನು ಸರಿ ಮಾಡುವಂತಹ ಆರ್ಥಿಕ ತಜ್ಞನ ಅಗತ್ಯ ಪ್ರಧಾನಿ PV ನರಸಿಂಹರಾವ್ ಅವರಿಗಿತ್ತು. ಹಾಗಾಗಿ ನರಸಿಂಹರಾವ್ ಅವರು ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಮಂತ್ರಿಯನ್ನಾಗಿ ಆಯ್ಕೆ ಮಾಡಿದ್ದು ಮನಮೋಹನ್ ಸಿಂಗ್ ಅವರನ್ನು. ಆದರೆ ತನಗೆ ರಾಜಕೀಯ ಅನುಭವ ಇಲ್ಲ, ಹಾಗಾಗಿ ಈ ಹುದ್ದೆಯನ್ನ ನಾನು ನಿಭಾಯಿಸೋಕೆ ಆಗೋದಿಲ್ಲ, ನನ್ನನ್ನ ಬಿಟ್ಟು ಬಿಡಿ ಅಂತ ಪ್ರಧಾನಿ ನರಸಿಂಹರಾವ್ ಅವರಲ್ಲಿ ಮನಮೋಹನ್ ಸಿಂಗ್ ಆ ದಿನಗಳಲ್ಲಿ ವಿನಂತಿಸಿಕೊಂಡಿದ್ರು. ಆದರೆ ಅಂತಹ ಸಂದರ್ಭದಲ್ಲಿ ತನಗೆ ಒಲಿದು ಬಂದ ಹುದ್ದೆಯನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡಿದ್ದು PV ನರಸಿಂಹರಾವ್ ಅವರು ಆಡಿದ ಮಾತುಗಳು. ನೀನು ಆರ್ಥಿಕತೆಯನ್ನು ನೋಡ್ಕೋ, ಉಳಿದ ರಾಜಕೀಯವನ್ನ ನಾನು ನಿಭಾಯಿಸ್ತೇನೆ ಅನ್ನುವ ಮಾತನ್ನು ಕೊಟ್ಟವರು ನಿಪುಣ ರಾಜಕಾರಣಿ PV ನರಸಿಂಹರಾವ್.
ಕೊಟ್ಟ ಮಾತಿನಂತೆಯೇ ಮನಮೋಹನ್ ಸಿಂಗ್ ಅವರು ಕಮ್ಯುನಿಸ್ಟರ ಬಾಯಿಗೆ ಸಿಲುಕದಂತೆ ನರಸಿಂಹರಾವ್ ಅವರು ಅಂದಿನ ಸಂದರ್ಭವನ್ನ ಜಾಣ್ಮೆಯಿಂದ ನಿಭಾಯಿಸಿದ್ರು. ಅಂತಹ ಪ್ರಧಾನಿ ಬೆನ್ನಿಗೆ ನಿಂತಿದ್ದ ಕಾರಣ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರು ಭಾರತಕ್ಕೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಹೊಸ ನೀತಿಯ ಅಡಿಪಾಯವನ್ನ ಗಟ್ಟಿಯಾಗಿ ಹಾಕಿಕೊಟ್ರು. ಈ ಕಾರಣಕ್ಕಾಗಿ ಮನಮೋಹನ್ ಸಿಂಗ್ ಅವರು ಭಾರತ ಕಂಡ ಅತಿ ಶ್ರೇಷ್ಠ ಆರ್ಥಿಕ ತಜ್ಞ ಅಂತ ಕಾಂಗ್ರೆಸ್ಸಿಗರು ಇವತ್ತಿಗೂ ಹಾಡಿ ಹೊಗಳ್ತಾರೆ. ಆದರೆ ಅದೇ ಕಾಂಗ್ರೆಸ್ಸಿಗರು ಪಿ.ವಿ. ನರಸಿಂಹರಾವ್ ಅವರಂತ ಧೀಮಂತ ರಾಜಕಾರಣಿಯನ್ನು ಮರೆತು ಬಿಡ್ತಾರೆ ಅನ್ನೋದು ಕೂಡ ಒಪ್ಪಿಕೊಳ್ಳಲೇಬೇಕಾದ ಕಹಿ ಸತ್ಯ. ಇಲ್ಲೊಂದು ಸೋಜಿಗ ನೋಡಿ, ಇತಿಹಾಸ ಅನ್ನೋದು ಅಲ್ಲಿಗೆ ನಿಂತು ಬಿಟ್ಟಿದ್ದಿದ್ರೆ ಮನಮೋಹನ್ ಸಿಂಗ್ ಅವರನ್ನು ಇತಿಹಾಸ ತುಂಬಾ ಚೆನ್ನಾಗಿ ದಾಖಲಿಸ್ತಾ ಇತ್ತು. ಆದರೆ ದುರಂತ ಏನು ಅಂದ್ರೆ 2004ರಲ್ಲಿ ಮನಮೋಹನ್ ಸಿಂಗ್ ಅವರು ಅನಿವಾರ್ಯವಾಗಿ ಪ್ರಧಾನಿ ಹುದ್ದೆಗೆ ಒಪ್ಪಿಗೆ ನೀಡಲೇಬೇಕಾದ ಪ್ರಸಂಗ ಬಂತು. ಇದಕ್ಕೆ ಕಾರಣ ಏನು ಅಂದ್ರೆ ಇಟಲಿಯಲ್ಲಿ ಹುಟ್ಟಿ ಆ ನಂತರ ಭಾರತದ ನಾಗರಿಕತ್ವವನ್ನು ಪಡೆದ ಸೋನಿಯಾ ಗಾಂಧಿ ಅವರು. ಆ ನಂತರ ಭಾರತದ ನಾಗರಿಕತೆಯನ್ನು ಪಡೆದ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಹುದ್ದೆಗೆ ಅಕಸ್ಮಾತ್ ಆಗಿ ಏರಿದಿದ್ರೆ ಅದು ಸಂವಿಧಾನ ಬಾಹಿರವಾಗ್ತಾ ಇತ್ತು. ಹಾಗೆ ಹುದ್ದೆಗೆ ಏರಿ ಅಲ್ಲೇ ಉಳಿಯಬೇಕು ಅಂತ ಹೇಳಿದಿದ್ರೆ ಸೋನಿಯಾ ಗಾಂಧಿ ಅವರಿಗೆ ಇದ್ದಿದ್ದು ಒಂದೇ ಆಯ್ಕೆ, ಅದು ಅವರ ಅತ್ತೆ ಇಂದಿರಾ ಗಾಂಧಿಯ ರೀತಿ ದೇಶಾದ್ಯಂತ ತುರ್ತು ಪರಿಸ್ಥಿತಿ ಹೇರೋದಾಗಿತ್ತು. ಆದರೆ ಅದಾಗಲೇ ಒಂದು ಸಲ ಎಮರ್ಜೆನ್ಸಿ ಹೇರಿದಂತಹ ಕಾಂಗ್ರೆಸ್ ಮತ್ತೊಮ್ಮೆ ಅದೇ ತಪ್ಪನ್ನು ಮಾಡೋಕೆ ಸಿದ್ಧವಿರಲಿಲ್ಲ. ಹಾಗಾಗಿ ಸೂಪರ್ ಪ್ರೈಮ್ ಮಿನಿಸ್ಟರ್ ತರ ಪ್ರಧಾನಿ ಹುದ್ದೆಗೂ ಮೇಲೆ ನಿಂತು ತಮ್ಮ ಮಾತುಗಳನ್ನ ನಡೆಸೋದಕ್ಕೆ ಸೋನಿಯಾ ಗಾಂಧಿ ಮತ್ತೊಂದು ದಾರಿಯನ್ನ ಕಂಡುಕೊಂಡ್ರು. ಅದೇ ಕೈಗೊಂಬೆ ಪ್ರಧಾನಿಯ ನೇಮಕ. ಅಷ್ಟಕ್ಕೂ ಹುಟ್ಟ ಸರ್ದಾರ್ಜಿಯಾದ ಮನಮೋಹನ್ ಸಿಂಗ್ ಅವರದ್ದು ಶಿಥಿಲ ವ್ಯಕ್ತಿತ್ವ ಏನಲ್ಲ, ಆದರೆ ರಾಜಕೀಯದ ಒಳ ಮರ್ಮಗಳು ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ ಅಷ್ಟೇ. ಈ ಹಿಂದೆ ಪಿ.ವಿ. ನರಸಿಂಹರಾವ್ ಅವರಿಂದ ಸಿಕ್ಕಂತಹ ರಾಜಕೀಯ ರಕ್ಷಣೆ 2004ರಲ್ಲಿ ಕೂಡ ಸಿಗಬಹುದು ಅಂತ ಮನಮೋಹನ್ ಸಿಂಗ್ ಅವರು ತಪ್ಪಾಗಿ ಅರ್ಥೈಸಿಕೊಂಡು ಬಿಟ್ರು. ಆ ಲೆಕ್ಕಾಚಾರವೇ ತಪ್ಪಾಯ್ತು ನೋಡಿ. ತಮ್ಮ ಕೈ ಶುದ್ಧ ಇದ್ದರೂ ಕೂಡ ಅವರ ಮಂತ್ರಿಮಂಡಲದಲ್ಲಿದ್ದ ಇತರ ಸದಸ್ಯರು ಮಾಡಿದ ಭ್ರಷ್ಟಾಚಾರದ ಭಾನಗಡಿಗಳಿಗೆ ಮನಮೋಹನ್ ಸಿಂಗ್ ಅವರು ಹೊಣೆ ಹೊರುವಂತ ವಿಪರ್ಯಾಸ ಸನ್ನಿವೇಶ ಉಂಟಾಯಿತು. ಏಷ್ಯನ್ ಗೇಮ್ಸ್ ಹಗರಣ, ಕೋಲ್ಗೇಟ್ ಹಗರಣ, 2G ಸ್ಕ್ಯಾಮ್ ನಂತಹ ಹಗರಣಗಳು ಒಂದರ ಮೇಲೊಂದು ಬಂದು ಮನಮೋಹನ್ ಸಿಂಗ್ ಅವರ ಸರ್ಕಾರಕ್ಕೆ ಮಸಿ ಬಳಿತಾನೇ ಹೋಯಿತು. ಆದರೆ ಪಾಪ ಮನಮೋಹನ್ ಸಿಂಗ್ ಅವರು ವಿಷಕಂಠನ ರೀತಿ ಎಲ್ಲವನ್ನೂ ತಮ್ಮ ಗಂಟಲಲ್ಲಿ ಇಟ್ಟುಕೊಳ್ಳುವಂತ ದುರಂತ ಪರಿಸ್ಥಿತಿ ಎದುರಾಯಿತು. ಹಾಗಾಗಿ ಇನ್ನೊಂದು ಅರ್ಥದಲ್ಲಿ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವ 2004ರಲ್ಲೇ ಆತ್ಮಹತ್ಯೆ ಮಾಡ್ಕೊಂತು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ.